Hi guys, welcome back to MSK Official YouTube channel. Please subscribe channel and like, share, support. ನಮಸ್ಕಾರ. 28/2/2026 ಎಂದರೆ ಈ ವಾರ ನಡೆಯಲಿರುವ ಯರ್ಮಲ್ ಕಂಬಳದ ಪೂರ್ವಭಾವಿ ಸಭೆ ಮುಗಿದು 2 ದಿನಗಳಾಗಿವೆ. ಇದೇ 2 ದಿನದ ಹಿಂದೆ ಅಂದರೆ ಶನಿವಾರ ರಾತ್ರಿ ಯರ್ಮಲ್ನಲ್ಲಿ ಕಂಬಳದ ಬ್ಯಾನರ್ ಹರಿದ ಘಟನೆ ಸಂಭವಿಸಿದೆ. ಇದು ಯಾರೆಂದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಪೊಲೀಸರ ಕೈಗೆ ಸಿಸಿಟಿವಿ ದೃಶ್ಯವೂ ಲಭಿಸಿದೆ. ಇದರಿಂದ ಆರೋಪಿಗಳು ಅತಿ ಬೇಗ ಪೊಲೀಸರ ಕೈಗೆ ಸಿಗುವಲ್ಲಿ ಬೇರೆ ಮಾತಿಲ್ಲ. ಸಿಸಿಟಿವಿ ದೃಶ್ಯ ನೋಡೋಣ ಬನ್ನಿ. ವೀಕ್ಷಕರೇ, ನಿಮಗೆ ಇದನ್ನು ನೋಡಿ ಏನು ಅನಿಸಿತ್ತು ಎಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಮ್ಮ ಈ ತುಳುನಾಡಿನಲ್ಲಿ ಇಂತಹ ಜನರು ಇದ್ದಾರೆಯೇ ಎಂಬ ಪ್ರಶ್ನೆ ಮೂಡುವುದಂತೂ ಖಂಡಿತ. ಯರ್ಮಾಳಿನಲ್ಲಿ ಫೆಬ್ 28 ನಿಗದಿಪಡಿಸಲಾದ ತೆಂಕಬಡ ಜೋಡುಕರೆ ಕಂಬಳಕ್ಕಾಗಿ ಬಹಳಷ್ಟು ಪೂರ್ವಸಿದ್ಧತೆಗಳನ್ನು ನಡೆಸಲಾಗಿದ್ದು, ಯರ್ಮಾಳು ರೋಹಿತ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ನಡೆಸಲು ಉದ್ದೇಶಿಸಿರುವ ಕಂಬಳೋತ್ಸವದ ಪೂರ್ವಭಾವಿ ಸಭೆ ಇತ್ತೀಚೆಗೆ ನಡೆಯಿತು. ಸಭೆಯಲ್ಲಿ ಹೆಚ್ಚಿನ ಮಹಿಳಾ ಮಂಡಳಿಗಳ ಸದಸ್ಯರು ಭಾಗವಹಿಸಿದ್ದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಂಬಳದ ರೂವಾರಿಯೂ ಕಂಬಳ ಸಮಿತಿಯ ಅಧ್ಯಕ್ಷರೂ ಆದ ಯರ್ಮಾಳು ರೋಹಿತ್ ಹೆಗ್ಡೆ, ಗ್ರಾಮದ ಜಾತಿ ಧರ್ಮಗಳೆಂಬ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ನಡೆಸುವ ಈ ಕಂಬಳ ಯಶಸ್ವಿಗೆ ನಾವು ಎಲ್ಲರೊಂದಾಗಿ ಹಲವು ತಿಂಗಳುಗಳಿಂದ ಶ್ರಮಿಸುತ್ತಿದ್ದೇವೆ. ಈ ಪ್ರದೇಶದ ಸುತ್ತಲೂ ದೈವದೇವರುಗಳು ನೆಲೆ ನಿಂತಿದ್ದಾರೆ. ನಾವು ದಾಖಲೆಯ ಎಲ್ಲೂ ಇಲ್ಲದ 151 ಮೀಟರ್ ಉದ್ದದ ಕರೆ ನಿರ್ಮಾಣ ಮಾಡಿದ್ದೇವೆ. ಫೆಬ್ 28ರ ಬೆಳಗ್ಗೆ 8:30ಕ್ಕೆ ಗ್ರಾಮದೇಗುಲವಾದ ಶ್ರೀ ಲಕ್ಷ್ಮೀ ಜನಾರ್ದನ ದೇವಳದಿಂದ ಕ್ರೀಡಾ ಜ್ಯೋತಿ ತಂದು ಬಹಳ ಅದ್ಧೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ. ಆರಂಭದ ದಿನ ಪುಚೊಟ್ಟು ಬೀಡು ಸೀತಾರಾಮ ಶೆಟ್ಟಿ ಕುಟುಂಬಿಕರಿಂದ ಸುಮಾರು 5,000 ಮಂದಿಗೆ ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಲಿದೆ. ದೇಶ ವಿದೇಶಗಳಲ್ಲೂ ಈ ಯರ್ಮಾಳು ಕಂಬಳದ ಸಮಿತಿ ರಚಿಸಿ ಕಂಬಳಕ್ಕೆ ಸಹಕಾರ ನೀಡುತ್ತಿರುವುದು ಕಂಬಳದ ಜನಪ್ರಿಯತೆಯನ್ನು ಎತ್ತಿ ತೋರಿಸುತ್ತಿದೆ. ಕಂಬಳ ಈಗಾಗಲೇ ಬೈಂದೂರಿನಿಂದ ಪುತ್ತೂರಿನವರೆಗಿನ ಎಲ್ಲಾ ಕಂಬಳ ಕೋಣಗಳ ಯಜಮಾನರಲ್ಲಿ ತಮ್ಮ ಕೋಣಗಳನ್ನು ತಂದು ಯಶಸ್ವಿಗೊಳಿಸುವಂತೆ ವಿನಂತಿಸಲಾಗಿದೆ ಎಂದು ಹೇಳಿದ ರೋಹಿತ್ ಹೆಗ್ಡೆ, ಮಾಧ್ಯಮ ಮಿತ್ರರು ಇನ್ನೂ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭ ಪುಚೊಟ್ಟು ಬೀಡು ಚಂದ್ರಹಾಸ ಶೆಟ್ಟಿ, ಯರ್ಮಾಳು ಕಿಶೋರ್ ಶೆಟ್ಟಿ, ದೀಪಕ್ ಕುಮಾರ್ ಯರ್ಮಾಳು, ಸದಾನಂದ ಶೆಟ್ಟಿ ಪುಚೊಟ್ಟು, ಕಿಶೋರ್ ಗಣೇಶ್ ಶೆಟ್ಟಿ ಬರ್ಫಾಣಿ, ಯಲ್ಲದಡಿ ಶಿವಪ್ರಸಾದ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಬರ್ಫಾಣಿ, ವಿನಯ್ ಶೆಟ್ಟಿ, ಜ್ಯೋತಿ ಶೆಟ್ಟಿ, ಕರುಣಪ್ರಭಾಕರ್ ಹೆಗ್ಡೆ, ಸದಾನಂದ ನಾಯಗರು, ಮಾಧವ ಆಚಾರ್ಯ, ಲಕ್ಷಣ್ ಶೆಟ್ಟಿ, ಸತೀಶ್ ಆಚಾರ್ಯ, ಸಂತೋಷ್ ಶೆಟ್ಟಿ ಕುಂಜೂರು, ಹೇಮಶೆಟ್ಟಿ, ರೇಖಾ ಶೆಟ್ಟಿ, ಶಶಿಕಲಾ ನವೀನ್, ಯಶೋಧ, ದಿವಾಕರ್, ಮಮತಾ ಪೂಜಾರಿ, ಜ್ಯೋತಿ ಪೂಜಾರಿ, ಅಮೃತ ಕಲಾ, ವಸಂತ ಶೆಟ್ಟಿ, ಶ್ರೀಧರ ಬಂಗೇರ, ಸಂದೀಪ್ ಶೆಟ್ಟಿ, ಶ್ರೀನಿವಾಸ್ ಪೂಜಾರಿ, ರತ್ನಾಕರ್ ಕೋಟ್ಯಾನ್, ಮುರಳೀಧರ ಮಂಜಿತ್ತಾಯ, ಸುಕುಮಾರ್ ಉಚ್ಚಿಲ, ಗಿರೀಶ್ ಯರ್ಮಾಳು ಮತ್ತಿತರರು ಉಪಸ್ಥಿತರಿದ್ದರು.